ಸಾಕಿ ಆ ಶಾರದಮ್ಮಂತಾಗೆ ನನ್ನ ಮಗನ್ನೇ ತಗಲಾಕ್ತಿದ್ದಾನೆ. ನೀನು ಸರಿಯಾಗಿ ಸಿಗಾಕೊಂಡಿದ್ಯಾ. ಅಯ್ಯಮ್ಮಂತಾಗೆ ಉಗಿಸ್ಲಿಲ್ಲ ಅಂದ್ರೆ ಕೇಳಿ ಇವತ್ತು ಹೇಳಿ ಕುರಿಗಳನ್ನೆಲ್ಲ ಬಿಟ್ಟಿದ್ಲು ಅಂತಾನ. ಉಗಿಸ್ಬೇಕು. ನನ್ನ ಎದುರಿಗೆ ಸರಿಯಾಗಿ ಅಕ್ಕೋಗಿಬೇಕು ಅಯ್ಯಮ್ಮ. ಅದನ್ನ ನೋಡಿ ನಾನು ಸಂತೋಷ ಪಡ್ಬೇಕು. ಅವತ್ತು ನಾನು ಬೈಬೇಕಾದ್ರೆ ಅಲ್ಲಿ ಕಿಸ್ಕೊಂಡು ನಗ್ತಾಳೆ. ಅಲ್ಲಿ ಕಿಸ್ಕೊಂಡು ಇವತ್ತಿರೋದು ಕಣೆ ಸಾಕಿ. ಏನ್ ಮಾಡ್ತೀನಿ ಅಂತಾನ ನೋಡು. ಈ ಕದ್ರಜ್ಜಿ ಏನು ಅಂತಾನ ತೋರಿಸ್ತೀನಿ ನಿನ್ಗೆ. ಕುರಿ ಕಾಯಕ್ ಕಳಿಸಿ ಒಳ್ಳೆ ಕೆಲಸ ಮಾಡ್ಯವ್ರಿ. ಅದಾಗಿಂದ ಹುಡುಕ್ತಿದ್ದೆ ಆ ಶಾರದಮ್ಮ ಇರ್ಲಿಲ್ಲ. ಹೆಂಗೋ ಈಟತ್ನಾಗಾದ್ರೂ ಬಂದಿರ್ತಾಳೆ. ಎಲ್ಗೆ ಹೋಗಿದ್ಲ ಏನು, ಯಾವ್ದಾನ ಊರಿಗೆ ಪಾರಿಗೆ ಹೋಗಿದ್ಲೋ ಏನ್ ಸುಡ್ಗಾಡು. ಏನ್ ಮಾಡ್ತೀಯ, ಮಧ್ಯಾಹ್ನದಾಗೆ ಸಿಕ್ಕಿದ್ರೆ ಹೇಳ್ತಿದ್ದೆ. ಶಾರದಮ್ಮ, ಶಾರದಮ್ಮ, ಏ ಶಾರದಮ್ಮ ಬಾರಿ ಇಲ್ಲಿ. ಓ ಕದ್ರಜ್ಜಿ ಬಂದ್ಯಾ? ಏನ್ ಕದ್ರಜ್ಜಿ, ಏನ್ ಸಮಾಚಾರ, ಏನ್ ಬೇಕಾಗಿತ್ತು? ಏನು ಬೇಡ, ಎಲ್ಗೆ ಹೋಗಿದ್ದೆ ನೀನು? ಎದ್ದಾಗಿಂದ ನೋಡಿದೆ ಮಧ್ಯಾಹ್ನದಾಗ ನಿಮ್ಮ ಮನೆ ತಕ್ಕೆ ನಿನ್ಗೇನು ಹೇಳ್ಬೇಕಾಗಿತ್ತು ಒಂದು ವಿಷಯನ, ಆದ್ರೆ ಸಿಗಲೇ ಇಲ್ಲ ನೋಡು. ಎಲ್ಗೆ ಹೋಗಿದ್ದೆ ನೀನು? ನನಗೇನೋ ಒಂದಿಟ್ಟು ಕೆಲಸ ಇತ್ತು, ಎಲ್ಲ ಹೋಗಿದ್ದೆ. ನನ್ನ ತಂಗಿರೂರಾಗೆ ಏನೋ ಒಂದಿಟ್ಟು ಕೆಲಸ ಇತ್ತು, ಅವಳ ತಗೊಂಡಿಟ್ಟು ದುಡ್ಡು ಇಸ್ಕೋಬೇಕಾಯ್ತು ಅದಕ್ಕನ, ಅದಕ್ಕೆ ಹೋಗಿದ್ದೆ. ಏನು ಬಂದಿದ್ದೆ ಹೇಳು. ಏನೂ ಇಲ್ಲ, ನೀನು ನಿಮ್ಮ ರಾಗಿ ಹೊಲ್ದಾಗೆ ರಾಗಿ ಸಸಿ ಹಾಕಿದಿರಲ್ಲ, ಒಂದು 15 ದಿವಸ ಆಗೈತೇನಮ್ಮ. ಆ ಹೊಲ್ದಕ್ಕೆ ಒಂದು 100 ಕುರಿ, 110 ಕುರಿ ಏನೋ ನುಗ್ಗಿದ್ವು ಕಣೆ ಇವತ್ತು ಎದ್ದಾಗ. ನಿನಗೆ ಗೊತ್ತಿಲ್ವೇ? ಓ ಹೌದಾ, ಅದನ್ನ ಹೇಳಕ್ ಬಂದ. ಗೊತ್ತು, ಅದು 100 ಕುರಿ ನುಗ್ಗಿದ್ವು. ನೀನು ಸಾಕಮ್ಮನ ಮೇಲೆ ಹೇಳಕ್ ಬಂದಿರೋದು ಗೊತ್ತು. ಸಾಕಮ್ಮನವೇ ಕುರಿಗಳು, ಅವಳ ಕುರಿಗಳು ಮೇಯ್ದ್ವು. ಎಷ್ಟೊಂದು ಹೊಲ ಎಲ್ಲನ ನುಣ್ಣು ಮೇಯ್ದವೆ ಅಂತನ ಹೇಳಕ್ ಬಂದಿದ್ಯಾ ತಾನೆ? ಸಾಕಮ್ಮನ ಮೇಲೆ ದೂರ ಹೇಳಕ್ ಬಂದಿದ್ಯಾ ತಾನೆ? ನಾನು ಇರ್ಲಿಲ್ಲ ಹೊಲ್ತಾಗೆ ಅಂತನ. ಹ್ಞೂ, ಅದನ್ನೇ ಆ ವಿಷಯನೇ ಹೇಳಕ್ ಬಂದಿದ್ದು. ನಿನಗೇನು ಗೊತ್ತಾಯ್ತು? ಯಾರು ಹೇಳಿದ್ರು? ನಿಂಗೆ ಗೊತ್ತೈತೆ ಕದ್ರಜ್ಜಿ, ನೀನು ಯಾಕೆ ಹಿಂಗೆ ಹೇಳಕ್ ಬಂದಿದ್ಯಾ ಅಂತನ. ಅಲ್ಲ ಸಾಕಮ್ಮ, ನಿನ್ನ ಮಗನ್ನ ತೆಂಗಿನಕಾಯಿ ಕದಿಯನ್ನ ಹಿಡ್ಕೊಟ್ಟ ಅಂತ ಹೇಳ್ಬಿಟ್ಟು ನೀನು ಈ ತರ ಸುಳ್ಳು ಹೇಳಕ್ ಬರಬಾರ್ದು. ಸುಳ್ಳು ಹೇಳ್ಬಿಟ್ರೆ ನಾನು ನಂಬಿಡ್ತೀನ? ಸಾಕಮ್ಮ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅವಳು ನಿನ್ನ ಮಗನ ಹಿಡ್ಕೊಟ್ಲು ಅಂತ ನೀನು ಈಗ ಕುರಿ ಬಿಟ್ಟಿದ್ಲು ಸಾಕಮ್ಮ ಅಂತ ಹೇಳ್ತೀಯ? ಸಾಕಮ್ಮ ಅಷ್ಟಕ್ಕೂ ಕುರಿ ಕಾಯಕ್ ಹೋದ್ರೆ ಅವಳಿಗೆ ಚೆನ್ನಾಗಿ ಕುರಿ ಕಾಯಕ್ ಬರುತ್ತೆ. ಮಗುಗೇನೋ ಹುಷಾರಿಲ್ಲ ಅಂತ ಹೋಗಿ ಅವಳೆ ಅದನ್ನೇ ನೆಪ ಮಾಡ್ಕೊಂಡು ಸಾಕಮ್ಮ ಕುರಿ ಬಿಟ್ಟಿದ್ಲು ಅಂತ ಹೇಳಿ ಅವಳ ಮೇಲೆ ಇಲ್ಲಿಸಲದೆಲ್ಲನ ಚಾಡಿ ಹೇಳಕ್ ಬಂದಿದ್ಯಾ ಇಲ್ಲಿ? ಹೋಗು, ನಿಂಗೇನ್ ಮಾಡಕ್ ಕೆಲಸ ಇಲ್ವೇ? ಮೊದ್ಲು ನಿನ್ ಮಗುಗೆ ಒಳ್ಳೆ ಬುದ್ಧಿ ಕಲ್ಸು. ಸಾಕಮ್ಮನ ಯಾಕಿಲ್ದೇ ಇರೋ ಚಾಡಿ ಹೇಳಕ್ ಬತ್ತೀಯ? ನನಗೆ ಸಾಕಮ್ಮ ಏನು ಅಂತನ ಚೆನ್ನಾಗಿ ಅರ್ಥ ಆಗಿದೆ. ಏನು ಹೇಳ್ತಿದ್ಯಾ ಶರ್ಮ? ಅಲ್ಲ, ನಿಮ್ ರಾಗಿ ಹೊಲನ ಅಷ್ಟು ಕುರಿಗಳು ಮೇಯ್ದೇವೆ, ನಿನಗೇನು ಬೇಜಾರಿಲ್ವಾ, ಸಿಟ್ಟಿಲ್ವಾ ಸಾಕಮ್ಮನ ಮೇಲೆ? ಅಷ್ಟೊಂದು ಕುರಿಗಳು ಬಿಟ್ಟು ಮೇಯಿಸಿದಳೆ ರಾಗ್ಯಕ್ಕೆ. ಅದು ಇನ್ನು ಒಂದು 15 ದಿವಸ 20 ದಿವಸ ಆಗಿರ್ಬೇಕೇನೋ. ಆ ರಾಗಿ ಪೈರ್ನಾಕ್ ಬಿಟ್ಟವಳೆ. ನೀನ್ ನೋಡಿದ್ರೆ ನನ್ನೇ ಬೈತಾ ಇದೆಯಲ್ಲೇ, ಯಾಕೆ, ಏನಾಯ್ತೆ? ಯಾಕೆ ಏನಾಯ್ತು ಅಂತನ ಅದನ್ನ ನಾನು ಹೇಳ್ತೀನಿ ಕಣ್ಕದ್ರಜ್ಜಿ. ಯಾಕೆ ನನ್ನ ಇವ್ರ ಮನೆಯಾಗಿರೋದು ನೋಡಿ ಶಾಕ್ ಹೊಡಿತಾ ನಿನ್ಗೆ? ನನ್ನ ಮೇಲೆ ದೂರ ಕೊಡಕ್ ಬಂದಿದ್ಯಾ ಇಲ್ಲಿ ಸುಳ್ಳ? ನಾನು ನಿನ್ನ ಬಗ್ಗೆ ಈ ತರ ಬಂದು ಕದ್ರಜ್ಜಿ ಹೇಳ್ತಾಳೆ ನಾನು ಅವ್ರ ಮಗನ ಹಿಡ್ಕೊಟ್ಟಿದ್ಕೆ ನನ್ನ ಮ್ಯಾಲ ಸಿಟ್ಟೈತ ಅವಜ್ಜಿಗೆ. ಅವಜ್ಜಿ ಹಿಂಗೆ ಹೇಳಕ್ ಬಂದೇ ಬತ್ತಾಳೆ ಅಂತನ ನಾನೇ ಮೊದ್ಲು ಇರೋ ವಿಷಯ ಎಲ್ಲನ ಹೇಳಿದೀನಿ. ನೀನು ಎಂತೋಳು ಅಂತನ ಈ ಶಾರದಮ್ಮನ್ಗೆ ಗೊತ್ತಾಗೈತೆ ಅಲ್ವೇನೆ? ಶಾರದಮ್ಮ ಹೇಳು ಅವಜ್ಜಿಗೊಂದಿಟ್ಟು. ಅಂದ್ರೆ ನನಗೇನ ಮುಂಚೆಲೆ ಈ ಸಾಕಿ ಬಂದು ಎಲ್ಲ ಹೇಳ್ಬಿಟ್ಟವಳ ಈ ಶಾರದಮ್ಮಂಗೆ. ಅಂದ್ರೆ ಇವಳು ಸುಳ್ಳು ಹೇಳಿದಾಳ ನಿಜ ಹೇಳಿದಾಳ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಏ ಕದ್ರಜ್ಜಿ, ಯಾವ ಕುರಿಗಳು ಯಾರವ ಬಂದು ಮೇಯ್ತಿದ್ವಂತೆ, ಸಾಕಮ್ಮನೂ ಕುರಿ ಹೊಡ್ಕೊಂಡು ಹೋಗ್ತಿದ್ಲಂತೆ. ಸಾಕಮ್ಮ ನೋಡಿ ಅತ್ಲಾಗೆ ಹೊಡೆದ್ಲಂತೆ ಶಾರದಮ್ಮಂದಿದು ಹೊಲ ಅಂತಾನ. ಯಾರವ ಪಕ್ಕದೂರವು ಅದನ್ನ ನೋಡ್ಬಿಟ್ಟು ನೀನು ಸುಳ್ಳು ಹೇಳಕ್ ಬಂದಿದ್ಯಾ ಇಲ್ಲಿ ಸಾಕಮ್ಮನ ಮೇಲೆ ಚಾಡಿ ಹೇಳಕ್ಕೆ. ಒಳ್ಳೇದ್ ಮಾಡಿರೋ ಸಾಕಮ್ಮನ ಮೇಲೆ ಹಿಂಗೆಲ್ಲ ಹೇಳಕ್ ಬರ್ಬೇಡ ನೀನು. ನನಗೆ ಗೊತ್ತೈತೆ ಸಾಕಮ್ಮ ಏನು ಅಂತಾನ. ಬ್ಯಾರೆ ಕುರಿ ಬಂದಿದ್ವು ಅಂತ ಹೇಳಿದ್ಲಾ? ಅಲ್ವೇ ಶಾರದಮ್ಮ, ಅವಳು ಹೇಳೋದು ಸುಳ್ಳು ಕಣೆ, ನಾನು ಹೇಳೋದು ನಿಜ. ಅವರವೇ ಕುರಿಗಳು ಬಂದಿದ್ದು. ಅವರವೇ ಕುರಿಗಳು ಬಂದಿದ್ರೆ ಅವಳೇ ಯಾಕೆ ಬಂದು ನನಗೆ ಮುಂಚೆಲೆ, ನಿನಗಿನ ಮುಂಚೆಲೆ ಯಾರವ ಕುರಿ ಬಂದಿದ್ದು ನಾನು ಹೊಡೆದೆ ಅಂತ ಹೇಳ್ತಾಳೆ? ಆ ಕದ್ರಜ್ಜಿ ಅಲ್ಲೇ ಇದ್ಲು. ನನ್ನ ಮೇಲೆ ಇಲ್ಲದೆಲ್ಲ ನಾ ಚಾಡಿ ಹೇಳ್ತೀನಿ, ನಿನ್ನವೇ ಕುರಿ ಅಂತ ಹೇಳಿ ಆ ಶಾರದಮ್ಮಗೆ ಹೇಳ್ತೀನಿ ಅಂತನ ಹೇಳ್ತಿಲ್ಲ ಆ ಕದ್ರಜ್ಜಿ. ಆ ಕದ್ರಜ್ಜಿ ಮಾತು ನಂಬಕ್ ಹೋಗ್ಬೇಡ ಅಂತ ಇಷ್ಟೊತ್ತು ಒಳಗೆ ಕೂಕೊಂಡು ಸಾಕಮ್ಮ ಎಲ್ಲ ಹೇಳಿದಾಳೆ. ಅಲ್ಲ, ನಿನ್ಗೆ ಯಾಕಿಂತ ಬುದ್ಧಿ ಅಂತನ? ಸಾಕಮ್ಮ ಪಾಪ ಒಳ್ಳೆ ಕೆಲಸ ಮಾಡ್ಯವಳೆ. ನಿನ್ ಮಗನ ಹಿಡ್ಕೊಟ್ಟು ಕುರಿಗಳನ್ನ ಹೊಡೆದು ಯಾರೋ ಬೇರೆ ಕುರಿಗಳು ಮೇಯ್ತಿದ್ದಾವ, ಅದನ್ನ ನೋಡಿ ಸಹಿಸ್ಕೊಂಬ್ಲಾರ್ದೇನೆ ಸಾಕಮ್ಮನ ಮೇಲೆನೆ ಚಾಡಿ ಹೇಳಕ್ ಬಂದಿದ್ಯಾ? ಸುಮ್ಮನೆ ಹೋಗಮ್ಮ. ಅಲ್ಲ, ಇಟ್ಟೊಂದು ವಯಸ್ಸಾಗೈತಲ್ಲ, ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ? ಸಾಕಮ್ಮನ ಮೇಲೆ ನಿನ್ಗೆ ಯಾಕೆ ಸಿಟ್ಟು? ಅವಳು ನಿನ್ನ ಮಗ ಕಾಳ್ತನ ಮಾಡ್ತಿದ್ದಿದ್ದ ನನಗೆ ಇಟ್ಕೊಟ್ಟವಳೆ, ಅದಕ್ಕೋಸ್ಕರ ಇಂಥ ಸುಳ್ಳು ಹೇಳಕ್ ಬರಬೇಡ. ನೀನ್ ಸುಳ್ಳ ನಾನು ನಂಬಲ್ಲ. ಇದೇನಪ್ಪ ಇದು? ಇಲ್ಲೆಲ್ಲ ಉಲ್ಟಾ ಹೊಡಿತೈತೆ. ಈ ಸಾಕಿನಿ ಬಂದು
ಹಿಂಗೆಲ್ಲ ಸುಳ್ಳು ಹೇಳಿದಾಳ. ಅಯ್ಯೋ, ಈ ಶಾರದಮ್ಮಗೇನು ಬದುಕಿದ್ದೆ ಐತೋ ಇಲ್ವೋ? ಇವಳು ಯಾವಾಗ ಬಂದು ಈ ಸಾಕಿ? ನಾನು ಬರೋದಕ್ಕೂ ಮೊದಲೇ ಬಂದು ಎಲ್ಲ ಹೇಳವಳಲ್ಲ, ಅದಕ್ಕೆ ನಂಬ್ತಿಲ್ಲ ಈ ಅಮ್ಮ. ಅಯ್ಯೋ, ಈಗ ಹೆಂಗೆ ನಂಬ್ಸೋದು? ಸಿಕ್ಕಿರೋ ಒಂದು ಅವಕಾಶನೂ ಕಳ್ಕೊತಾ ಇದ್ದೀನಲ್ಲ. ಈ ಸಾಕಿನ ಹೆಂಗಾದ್ರೂ ಮಾಡಿ ತಗ್ಲಾಕಿ ಉಗಿಸ್ಬೇಕು ಅಂತ ಬಂದೆ, ಆದರೆ ಇಲ್ಲೆಲ್ಲ ನನ್ನ ಕಡೆಗೆ ತಿರುಗ್ತಾ ಇತ್ತಲ್ಲಪ್ಪ. ಈ ಸಾಕಿ ಬಂದು ಎಲ್ಲ ಉಲ್ಟಂ ಪಲ್ಟ ಮಾಡ್ತಾ ಇದ್ದಾಳೆ. ಅಜ್ಜಿ, ಸಾಕಮ್ಮ, ನಿನ್ನ ಮಗುನ ಇಟ್ಕೊಟ್ಟಿರೋ ದ್ವೇಷಕ್ಕೆ ಹಿಂಗೆಲ್ಲ ಸುಳ್ಳು ಹೇಳೋದು ಇಷ್ಟ ಆಗಲ್ಲ. ಸುಮ್ಮನೆ ಹೋಗು. ಯಾಕೆ ಸಾಕಮ್ಮನ ಮೇಲೆ ಇಲ್ದೇ ಇರೋ ಅಪವಾದ ಹೊರಿಸ್ತೀಯ? ಅವಳು ಒಳ್ಳೆಯವಳು. ಹಂಗೇನಾದ್ರೂ ಅವಳೇ ಬಿಟ್ಟು ಇದ್ದೆ ಕುರಿಗಳನ್ನ, ಅವಳೇ ಬಂದು ನನ್ನ ಹತ್ರ ಹೇಳ್ತಿದ್ಲಾ ಹಿಂಗೆಲ್ಲ ಆಯ್ತು, ಹಿಂಗೆ ಕದ್ರಜ್ಜಿ ಹೇಳಕ್ ಬಂದವಳೆ ಬರ್ತಾಳೆ, ಹಿಂಗೆ ನನ್ನ ಮೇಲೆ ಹೇಳಕ್ ಬರ್ತಾಳೆ ಅಂತ ಎಲ್ಲ ಹೇಳಿದ್ಲು. ಈಗಲಾಗ್ಲೇ ಬರ್ತಾಳೆ ಅಂತ ಹೇಳ್ತಾ ಇದ್ಲು. ಅಷ್ಟೊಳಗೆ ನೀನೇ ಬಂದೆ ನೋಡು. ಸಾಕಮ್ಮ ಹೆಂಗೆ ಹೇಳಿದ್ಲು ಹಂಗೆ ಬಂದು ಹೇಳ್ತಾ ಇದ್ದೆ ನೀನಿಲ್ಲಿ. ಸಾಕಮ್ಮನ ಮೇಲೆ ದ್ವೇಷ ಇಕ್ಕೆ ಬೇಡ ನೀನು, ಸುಮ್ಮನೆ ಹೋಗು. ಹಿಂಗೇನು ಮಾಡಕ್ ಕೆಲಸ ಇಲ್ವೇ? ಮಗುಗೆ ಮೊದ್ಲು ಬುದ್ಧಿ ಹೇಳು. ಕದ್ರಿ, ನಿಂದೇನು ನಡೆಯಲ್ಲ, ಎಲ್ಲ ನಾನೇನೆ ಹೇಳಿದೀನಿ ಶಾರದಮ್ಮಗೆ ಏನ್ ನಡೀತು ಅಲ್ಲಿ ಅಂತ. ನಿನ್ನ ಬಗ್ಗೆನೂ ಎಲ್ಲ ಹೇಳಿದೀನಿ. ನೀನ್ ಹಿಂಗ್ ಬತ್ತೀಯಾ, ನನ್ನ ಮೇಲೆ ಚಾಡಿ ಹೇಳ್ತೀಯಾ ಅಂತಾನು ಹೇಳ್ದೆ. ಶಾರದಮ್ಮ, ಇವಳು ತಪ್ಪಿಸ್ಕೆಮಕ್ಕೆ ಏನೇನೋ ನಾಟಕ ಮಾಡ್ತಾ ಇದ್ದಾಳೆ ಕಣೆ. ಇವಳು ಮಾತು ನಂಬೇಡ, ನಾನು ಹೇಳೋದು ನಿಜ ಕಣೆ. ಇವರವೇ ಕುರಿಗಳು ನಿಮ್ಮ ರಾಗಕ್ಕೆ ಬಿಟ್ಟಿದ್ದು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬು, ಅವಳ ಮಾತು ನಂಬೇಡ. ಅಜ್ಜಿ, ಯಾರ ಮಾತು ನಂಬೇಕು ಯಾರ ಮಾತು ಬಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅವಳವೇ ಕುರಿ ಬಿಟ್ಟಿದೆ, ಅವಳೇ ಯಾಕೆ ಬಂದು ಹೇಳ್ತಿದ್ಲು ನನ್ನ ಹತ್ರ? ನೀನ್ ಹಿಂಗೆಲ್ಲ ಹೇಳ್ತೀಯ ಅಂತಾನೆ ಮುಂಚೆನೆ ಹೇಳವಳೆ. ನೀನ್ ನೋಡು ಹಂಗೆ ಹೇಳಿದ್ಯಾ ಬಂದಿಲ್ಲಿ. ಇಲ್ಲೇ ಗೊತ್ತಾಗ್ತೈತಿ ಯಾರು ನಿಜ ಹೇಳ್ತಾರೆ ಯಾರು ಸುಳ್ಳು ಹೇಳ್ತಾರೆ ಅಂತಾನೆ. ಸುಮ್ಮನೆ ಹೋಗು, ಹಿಂಗೇನ್ ಮಾಡಕ್ ಕೆಲಸ ಇಲ್ವೇ? ಹೋಗು ಹೋಗು ಕದ್ರಜ್ಜಿ, ಸುಮ್ಮನೆ ಹೋಗು. ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ನಾನು ನಿನ್ನ ಮಗನನ್ನು ಹಿಡ್ಕೊಟ್ಟೆ ಬಯಸ್ತಿ ಅಂತ ಹೇಳ್ಬಿಟ್ಟು ಈ ತರ ಸುಳ್ಳು ಹೇಳ್ಬಾರ್ದು. ಇರೋ ಸತ್ಯನ ಹೇಳಿದ್ರೆ ನಂಬ್ತಾರೆ ಎಂತವ್ರಾದ್ರೂ. ನಮ್ ಶಾರದಮ್ಮನೇನು ಅಷ್ಟೊಂದು ದಡ್ಡಿ ಮಾಡ್ಕೊಬಿಟ್ಟೇನು? ನೀನೇನ್ ಸುಳ್ಳು ಹೇಳಿದ್ರು ನಂಬಕ್ಕೆ? ಅಯ್ಯಮ್ಮ, ಪಂಚಾಯತಿ ಮುಖ್ಯಸ್ಥರಾದಂತ ಶಂಕರಪ್ಪನ ಹೆಂಡತಿ. ಯಾವ್ದೇ ಕಾರಣಕ್ಕೂ ನಿನ್ನಂತವಳೆಲ್ಲ ನಂಬಲ್ಲ ಅಲ್ವೇನೆ ಶಾರದಮ್ಮ? ಮಕ್ಕುಗುದು ಕಳ್ಸು ಹೇಳ್ತೀನಿ. ಇಂಥವನ್ನೆಲ್ಲ ಬಿಡ್ಕೊಂಬಕ್ ಹೋಗ್ಬೇಡ. ಬಿಡ್ಕೊಂಡ್ರೆ ಒಬ್ರಿಗೊಬ್ರಿಗೆ ಜಗಳ ತಂದಿಕ್ತಾರೆ. ನಡಿ ನಡಿ ನಡಿ, ಜಾಗ ಖಾಲಿ ಮಾಡು. ಶಾರದಮ್ಮ, ಇವಳು ನಿನಗೆ ಮಂಕು ಬುದ್ಧಿ ಅರ್ಥ ಇದ್ದಾಳೆ ಕಣಿ. ಇವಳು ನಂಬೇಡ, ಮನೆಯಾಳಿ ಸಾಕಿ. ಅರ್ಧ ಹೊಲ ಮೇಯ್ದಿದ್ದಾವೆ ಕುರಿಗಳು, ಇವರವೇನೆ, ಇವಳೇ ಬಿಟ್ಟಿರೋದು. ಆ ಮಗುಗೆ ಸೆನಕಿಲ್ಲ ಅಂತ ಹೇಳಿ ಇವಳು ಕಳ್ಸಿದ್ದ ಬುಸ್ನಾಗ ನೋಡ್ಕೆ ಅಂತಾನ. ಆದ್ರೆ ಇವಳು ಒಬ್ಳೇನೆ ನೋಡ್ಕೊಂತೀನಿ ಅಂತಾನ ಬಂದು ಆಸಲ್ ಕುರಿಗಳನ್ನ ಹೊಲ್ದಾಗ ಬಿಟ್ಟಿದ್ಲು. ನಾನು ಅದೇ ಟೈಮ್ನಾಗೆ ಹೋದೆ, ನೀನಿರ್ಲಿಲ್ಲ, ನೀನ್ ಎಲ್ಲಿಗೆ ಹೋಗಿದ್ದೋ ಏನೋ, ಅದಕ್ಕೆ ಹೇಳಕ್ಕಂತ ಬಂದೆ. ಇವಳು ನೋಡ್ರಿ ಇಲ್ಲಿ ಇನ್ನೊಂದು ಕತೆ ಕಟ್ಟಿ ಹೇಳ್ತಾ ಇದ್ದಾಳೆ, ನಿನ್ನ ಯಾಮರಿಸ್ತಾ ಇದ್ದಾಳೆ. ಇವಳು ನಂಬಕ್ ಹೋಗ್ಬೇಡ್ವೆ, ನನ್ನ ಮಾತು ನಂಬು. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂತ ನನಗೆ ಗೊತ್ತು. ಸುಮ್ಮನೆ ಹೋಗು ಅಂತಾನ ಎಷ್ಟು ಸಲ ಹೇಳಕ್ ಕದಾಜಿ? ಸುಮ್ಮನೆ ಹೋಗ್ತೀಯೋ ಇಲ್ವೋ ಇಲ್ಲಿಂದನ? ಹಿಂಗೇನ್ ಮಾಡಕ್ ಕೆಲಸ ಇಲ್ವಾ? ನಿನ್ ಮಗನೂ ಹಿಂಗೆ ಸಿಗೆ ಬಿತ್ತು ಸಗಣಿ ಹತ್ತದ ಇಷ್ಟು ದಿನ ಕಳಿಸಿದೀನಿ ಮಾತಕ್ಕೆ. ಹೋಗು, ಇನ್ಮೇಲಾದ್ರೂ ಕಳತನ ಬಿಟ್ಟು ನೆಟ್ಟಿಗೆ ದುಡ್ಕೊಂಡು ತಿನ್ರಿ. ತಾಯಿ ಮಗನು ಸರಿಯಾಗಿದ್ದೀರ. ಸಾಕಮ್ಮ, ಅಂತ ಕುರಿ ಅವಳೇ ಬಿಟ್ಟು ಅವಳೇ ನನ್ನ ಹತ್ರ ಬಂದು ಹೇಳ್ತಿದ್ಲಾ? ಹೇಳು. ತಪ್ಪು ಮಾಡಿರೋರು ಯಾರೂ ಬಂದು ಅವರೇನೆ ಅವರಾಗಿ ಅವ್ರ ತಪ್ಪನ್ನ ಯಾರು ಹೇಳಲ್ಲ. ಅವಳು ತಪ್ಪು ಮಾಡಿದ್ರೆ ಅವಳೇ ಬರೋಳು, ಸುಮ್ಮನಿರೋಳು. ನೋಡು, ನಿನಗಿನ್ನ ಮುಂಚೆಲ್ಲ ಬಂದು ಅವಳೇ ಹೇಳವಳೆ ಏನೇನಾಯ್ತು ಅಂತಾನ. ನೀನು ಬಂದು ಹಿಂಗೆ ಹೇಳ್ತೀಯ ಅಂತ ಹೇಳಿದ್ಲು, ನೀನು ಹಂಗೆ ಹೇಳ್ತಾ ಇದೆಯಲ್ಲ. ಆಮೇಲೆ ದ್ವೇಷ ನಿನಗೆ ಇನ್ನೆಷ್ಟಿರ್ಬೇಡ. ಸುಮ್ಮನೆ ಹೋಗೋದು ಕಲ್ತ್ಕ. ಅಯ್ಯೋ, ಹೋಗಿದ್ರೆ ಇಲ್ಲೇ ಕುತ್ಕೊಂಡು ಬಾಯ್ ಬಡ್ಕಂಬ್ಲಿ. ಬಾನೇ ಶಾರದಮ್ಮ, ನಾವು ಒಳಕ್ ಹೋಗೋಣ. ಯಾತ ಬುರ್ಗುರಿತೀನಿ ಅಂತಿದ್ದಲ್ಲ, ಬಾ ಉರಿ ಬಾ. ನಾನು ಕುಕ್ಕಂತೀನಿ, ಕುಕ್ಕಣ ಒಂದ್ ಎಡ ತಿಂದು ಹೋಗ್ತೀನಿ. ಇಂಥವ್ರ ಮಾತಿಗೆಲ್ಲ ನಾ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಇಂಥವ್ರು 1000 ಬರ್ತಾರೆ, ನನಗೂ ನಿನ್ಗೂ ಜಗಳ ತಂದಿಕ್ಕಾರು. ನಾವಿಬ್ರು ಚೆನ್ನಾಗಿದ್ದೀವಲ್ಲ ಇವಾಗ, ಅದಕ್ಕೇನೆ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಈ ಕದ್ರಜ್ಜಿಗೆ. ಅದಕ್ಕೆ ಏನೇನೋ ಹೇಳಕ್ ಬಂದವಳೆ. ನೀನ್ ಬುದ್ಧಿವಂತ ಎಂಬುದು ಈ ವಜ್ಜಿಗೆ ಏನ್ ಗೊತ್ತೈತಿ? ಬಾ ಬಾ, ಸುಮ್ಮನೆ ಒಳಕ್ ಹೋಗೋಣ. ಅದು ಸರಿನೇ ತಗ, ನೀನ್ ಹೇಳೋದನು ಚೆನ್ನಾಗಿರ ಅನ್ಕಂಡ್ರೆ ಆಗಲ್ಲ ಕೆಲವರಿಗೆ. ನಡಿ ಒಳಕ್ ಹೋಗೋಣ. ಬಾಯ್ ಬಿಡ್ಕಂಬ್ಲಿ, ಇಲ್ಲೇ ಕುಕ್ಕಣ ಕದ್ರಜ್ಜಿ, ನಮ್ಗೇನಂತೆ. ಅಯ್ಯೋ ಶಿವನೇ, ಇದೇನಪ್ಪ ಇದು? ಸತ್ಯಕ್ಕೆ ಕಾಲ ಅಲ್ಲ ಬಿಡು, ಸುಳ್ಳು ಹೇಳೋರ್ಗೆ ಕಾಲ. ನೋಡ್ದ ಅಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನಂಬ್ತಾ ಇಲ್ಲ. ಆ ಸಾಕಿ ಸುಳ್ಳು ಹೇಳ್ತಾ ಇದ್ದಾಳೆ, ಅದನ್ನೇ ನಂಬ್ತಾ ಇದ್ದಾಳೆ ಈ ಶಾರದಮ್ಮ. ಒಂದಲ್ಲ ಒಂದು ದಿವಸ ಗೊತ್ತಾಗತ್ತಾಗ ಈ ಸಾಕಿ ಅಂತವಳು ಅಂತ ಆ ಶಾರದಮ್ಮಗೆ. ಅವಾಗ ಅವಳೆ ಮಕ್ಕ ಹೋಗಿತಾಳೆ. ನನಗೇನಂತೆ, ಎಲ್ಲ ಮೇಯ್ಸ್ಕೊಂಡು ಹೋದ್ರು ಹೋಗ್ಲಾಳು. ನಾನೇನು ನೋಡಪ್ಪ, ಹೊಲನೆಲ್ಲ ಮೇಯ್ಸಿದಾಳೆ ಅಂತ ಇರೋ ಸತ್ಯ ಹೇಳಕ್ ಬಂದ್ರೆ ನನ್ನೇ ಬಾಯಿಗೆ ಬಂದಂಗೆ ಬೈತಾಳಲ್ಲ. ಹೆಂಗಾದ್ರೂ ಅನುಭವಿಸ್ಕೊಂಬ್ಲಿ. ಈ ಸಾಕಿ ಜೊತೆಗೆ ಸೇರ್ಕೊಂಡು ಅವಳು ಸರಿಯಾಗಿ ತಿಂತಾಳೆ. ಸತ್ಯಕ್ಕಂತೂ ಕಾಲ ಅಲ್ಲ, ಸುಳ್ಳಿಗೆ ಕಾಲ. ಮಕ್ಕವಾಡ ಹಾಕ್ಕೊಂಡು ಬದುಕ್ತಾರಲ್ಲ ಅಂಥವ್ರಿಗೆ ಕಾಲ, ನಮ್ಮಂಥವ್ರಿಗಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.